ಮಂಡ್ಯದ ಕುರುಬರ ಸಂಘದ ಆವರಣಕ್ಕೆ ಸಿಎಂ ಆಗಮನ, ಬಾಲಕರ ವಿದ್ಯಾರ್ಥಿ ನಿಲಯಕ್ಕೆ ಶಂಕುಸ್ಥಾಪನೆ, ಬಾಲಿಕಾ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಸಿಎಂ ಸಿದ್ದರಾಮಯ್ಯ. ದೀಪ ಬೆಳಗುವ ಮೂಲಕ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ. ಸಚಿವರಾದ ಎನ್ ಚಲುವರಾಯಸ್ವಾಮಿ, ಬೈರತಿ ಸುರೇಶ್, ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ, ಗಣಿಗ ಪಿ ರವಿಕುಮಾರ್, ರಮೇಶ್ ಬಂಡಿಸಿದ್ದೇಗೌಡ ಸೇರಿದಂತೆ ಹಲವು ಮುಖಂಡರು ಭಾಗಿ. ವರದಿ ಗಿರೀಶ್, ಎನ್ಕೆಎಸ್ ಟಿವಿ4 ಮಂಡ್ಯ. ಬಹಳ ಜನ ಖಾಲಿ ಮಾಡಿದ್ದಾರೆ, ಖಾಲಿ ಕುರ್ಚಿಗಳಿದ್ದಾವೆ. ಕೂತ್ಕೊಳ್ಳಪ್ಪ, ಇವನೇ ಕೂತ್ಕೊಳ್ಳ, ನಿನಗೆ ಹೇಳ್ತಾ ಇರೋದು ಯಜಮಾನ. ಹಿಂದ್ಗಡೆ ನಿಂತಿದ್ದೀರಲ್ಲ, ಮುಂದ್ಗಡೆ ಬಂದು ಕೂತ್ಕೊಳ್ಳಿ. ಯಾಕೆ ಹಿಂದ್ಗಡೆ ನಿಂತಿದ್ದೀರಿ? ನಿಂತಿದ್ರೆ ಕಾರಣ ಇಲ್ವ ನಿಮ್ಗೆ? ಬರೀ ಮುಂದ್ಗಡೆ ಕೂತ್ಕೊಳ್ಳಿ. ಬಂದು ಇನ್ನೊಂದು ಕಾಲು ಗಂಟೆ ಕೂತ್ಕೋಬೇಕು. ಇದು ಒಂದು ಐತಿಹಾಸಿಕವಾದಂತ ಸಭೆ. ಯಾಕಂತಂದ್ರೆ 64-65ರಲ್ಲಿ ಹಾಸ್ಟೆಲ್ ಅನ್ನ ನಿರ್ಮಾಣ ಮಾಡಿತ್ತು. ಆಗ ನಂಜುಂಡಯ್ಯ ಅಂತೇಳಿ ಜಿಲ್ಲಾಧಿಕಾರಿ ಇದ್ರು. ಅವ್ರ ಕಾಲದಲ್ಲಿ ಹಾಸ್ಟೆಲ್ ಅನ್ನ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯದಲ್ಲಿ ಹಾಸ್ಟೆಲ್ ನಿರ್ಮಾಣ ಮಾಡಿದ್ರು. ಅವರೇ ಜಾಗ ಕೊಡಿಸಿ ಹಾಸ್ಟೆಲ್ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ನಾನು ಅನೇಕ ಸಾರಿ ಈ ಹಾಸ್ಟೆಲ್ ಅನ್ನು ನೋಡಿದ್ದೇನೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ ಅಂತಕ್ಕಂಥ, ಮತ್ತೆ ಹಾಸ್ಟೆಲ್ ಬಿಲ್ಡಿಂಗು ಶಿಥಿಲ ಆಗಿದೆ. ನಾನು ಸುರೇಶ್ ಅಧ್ಯಕ್ಷನಾದ ಮೇಲೆ ಸುರೇಶ್ ಹೇಳಿದೆ, ಹೊಸ ಹಾಸ್ಟೆಲ್ ಅನ್ನ ಕಟ್ಟಣ ಮಂಡ್ಯದಲ್ಲಿ. ಒಂದು ಅದಕ್ಕೆ ಬೇಕಾದಂತ ಅನುದಾನ ಕೂಡ ಸರ್ಕಾರ ಕೊಡುತ್ತದೆ, ಪ್ರಾರಂಭ ಮಾಡುವಂತ ಹೇಳಿದ್ದೆ. ಹಾಗಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥದ್ದು ಜಿಲ್ಲೆಯ ಶಾಸಕರುಗಳು, ಮಾಜಿ ಶಾಸಕರುಗಳು ಮತ್ತು ನೀವೆಲ್ಲರೂ ಕೂಡ ಸೇರಿದ್ದೀರಿ. ಮತ್ತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಅಧ್ಯಕ್ಷರುಗಳೆಲ್ಲ ಸೇರಿದ್ದಾರೆ. ಉದ್ದೇಶ ಹಿಂದುಳಿದ ವರ್ಗದವರಿಗೆ ವಿದ್ಯಾರ್ಥಿ ನಿಲಯ ಆಗಬೇಕು, ವಿದ್ಯಾರ್ಥಿಗಳಿಗೆ ವಿದ್ಯೆ ಸಿಗಬೇಕು, ಅವ್ರಿಗೆ ಒಂದು ವಿದ್ಯಾರ್ಥಿ ನಿಲಯ ಇದ್ರೆ ಹೆಚ್ಚು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ ಅಂತಕ್ಕಂಥದ್ದು ಈಗ ಹೇಳಿದ್ರು. ಇಲ್ಲಿ ಹಾಸ್ಟೆಲ್ ಇಲ್ಲದೆ ಹೋಗಿದ್ರೆ ಗೊತ್ತಾದ ಶಿವಣ್ಣನೂ ಕೂಡ BE ಓದಕ್ಕಾಗ್ತಿರ್ಲಿಲ್ಲ, ಸುರೇಶ್ನು BE ಓದಕ್ಕಾಗ್ತಿರ್ಲಿಲ್ಲ. ನಾಗೇಗೌಡರು ಇಲ್ಲೇ ಓದದ್ದು ಅಂತ ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ. ಬಹಳ ಸಂತೋಷ. ಹಾಸ್ಟೆಲ್ ಇರೋದ್ರಿಂದ ನಾಗೇಗೌಡರು ಓದ್ಲಿ, ಇನ್ನೊಬ್ಬ ಗೌಡ ಓದ್ಲಿ, ಶಿವಣ್ಣ ಓದ್ಲಿ, ಸುರೇಶ್ ಅವರು ಓದ್ಲಿ, ಬೇರೆ ಯಾರು ಓದ್ಲಿ, ಹಾಸ್ಟೆಲ್ ಇರ್ಬೇಕು. ಹಳ್ಳಿಗಾಡಿನ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು, ಅವರು ಕೂಡ ಡಾಕ್ಟರ್ಗಳಾಗಬೇಕು, ಇಂಜಿನಿಯರ್ಗಳಾಗಬೇಕು, ವಿಜ್ಞಾನಿಗಳಾಗಬೇಕು, ಕಾಲೇಜ್ ಲೆಕ್ಚರರ್ಸು, ಪ್ರೊಫೆಸರ್ಗಳಾಗಬೇಕು. ಬರೀ ಒಂದು ವರ್ಗದ ಜನರಾಗಬಾರ್ದು. ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಪ್ರತಿಮೆಯನ್ನ ಅನಾವರಣ ಮಾಡಿ ಈ ಶುಗರ್ ಫ್ಯಾಕ್ಟರಿ ಸ್ಥಾಪನೆ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಬಹುಶಃ ಅವರು ಅಧ್ಯಕ್ಷರಾಗಿರುವಾಗ
ನಾಡಿನ ಅಭಿವೃದ್ಧಿ ಬಗ್ಗೆ ಅಂದ್ರೆ ಅಂದಿನ ಮೈಸೂರು ರಾಜ್ಯದ ಬಗ್ಗೆ ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಶ್ರಮಿಸಿದ್ದಾರೆ. ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಜಾರಿ ಕೊಟ್ಟಿದ್ದಾರೆ. ಇವತ್ತು ಕನ್ನಂಬಾಡಿ ಕಟ್ಟೆ ಕಟ್ಟಿದವರು ಅವರೇನೆ, ಕನ್ನಂಬಾಡಿ ಕಟ್ಟೆ ಕಟ್ಟಿದವರು ಅವರೇನೆ, ಇಲ್ಲಿ ಶುಗರ್ ಫ್ಯಾಕ್ಟರಿ ಮಾಡಿದವರು ಅವರೇನೆ. ಅವ್ರ ಕಾಲದಲ್ಲಿ ಬಹಳಷ್ಟು ರಾಜ್ಯದ ಅಭಿವೃದ್ಧಿ, ರಾಜ್ಯದ ಪ್ರಗತಿ ಆಗಿತ್ತು ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನ ನಾವು ಇವತ್ತು ನೆನ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮೈಸೂರಿನ ಅಲ್ಲ, ಮಂಡ್ಯ ಶುಗರ್ ಫ್ಯಾಕ್ಟರಿ ಇದೆಯಲ್ಲ, ಇವತ್ತು ಗೌರ್ಮೆಂಟ್ ಶುಗರ್ ಫ್ಯಾಕ್ಟರಿ, ಗೌರ್ಮೆಂಟ್ ಶುಗರ್ ಫ್ಯಾಕ್ಟರಿ. ನಾನು ಮುಖ್ಯಮಂತ್ರಿ, ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಕೂಡ ಹಣ ಕೊಟ್ಟಿದ್ದೆ. ಈಗಲೂ ಕೂಡ 50 ಕೋಟಿ ರೂಪಾಯಿ ನಾವು ಅಧಿಕಾರಕ್ಕೆ ಬಂದ 15-20 ದಿನಗಳಲ್ಲೇ 50 ಕೋಟಿ ರೂಪಾಯಿಗಳನ್ನ ಕೊಡ್ತಕ್ಕಂಥದ್ದಲ್ಲ, 50 ಕೋಟಿ ರೂಪಾಯಿಗಳನ್ನ ಕೊಟ್ಟೆ. ಆಮೇಲೆ ಇತ್ತೀಚೆಗೆ ಅದು ಕರೆಂಟ್ ಬಿಲ್ಲು ಜಾಸ್ತಿ ಆಗ್ಬಿಟ್ಟಿತ್ತು, ಅದ್ರ ಬಡ್ಡಿ ಎಲ್ಲ ಪೂರ್ಣ ಮನ್ನಾ ಮಾಡೋದು, ಅಸಲು ಮನ್ನಾ ಮಾಡಿದ್ವಿ. ನೀನು ಇತ್ತೀಚು ನಿಮ್ ಕಾಲದಲ್ಲಿ ಅಸಲು ಬಡ್ಡಿ ಮನ್ನಾ ಮಾಡಿರೋದು ಅಷ್ಟೇ ಅಲ್ಲ, 50 ಕೋಟಿ ರೂಪಾಯಿಗಳನ್ನು ಕೂಡ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಮಂಡ್ಯ ಜಿಲ್ಲೆಯ ಜನ ಸ್ವಲ್ಪ ಹೊರಟು ಬಿಡಿಸ್ತಾನ ಇದೆ, ಆದ್ರೆ ಮನಸ್ಸು ಒಳ್ಳೇದು. ಏನ್ ಮಾಡಿದ್ರು ಕೂಡ ಅದನ್ನ ನೆನ್ಕೊಳ್ತಕ್ಕಂಥ ಸ್ವಭಾವ ಇದೆ. ಅದರಿಂದ ನಾನು ಮಂಡ್ಯ ಜನ ಪೂರ್ಣ ಹೆಚ್ಚಾಗಿ ವ್ಯವಸಾಯದಲ್ಲಿ ನಿರತರಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಈ ಸಾರಿ ನಮ್ಮ ಸರ್ಕಾರ ಚೆಲುವರಾಯ ಸ್ವಾಮಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಮತ್ತೆ ನಮ್ಮ MLAಗಳು MLCಗಳು ಎಲ್ಲರೂ ಕೂಡ ಒತ್ತಾಯ ಮಾಡಿ ಒಂದು ಮಂಡ್ಯ ಜಿಲ್ಲೆಗೆ ಒಂದು ಕೃಷಿ ವಿಶ್ವವಿದ್ಯಾನಿಲಯ ಅದನ್ನು ಕೂಡ ಮಂಜೂರು ಮಾಡಿ ಅದಕ್ಕೆ 25 ಕೋಟಿ ರೂಪಾಯಿಯನ್ನು ಕೂಡ ಕೊಟ್ಟಿದ್ದೀನಿ. ಇನಿಷಿಯಲ್ ಆಗಿ 25 ಕೋಟಿ ರೂಪಾಯಿಗಳನ್ನು ಕೂಡ ಕೊಟ್ಟಿದ್ದೀವಿ. ಇವತ್ತು ಯಾರ್ಯಾರು ನಾವು ಮೆಡಿಕಲ್ ಕಾಲೇಜ್ ಮಾಡಿಸ್ತೇವೆ ಅಂತಾರಲ್ಲ, ಅದೆಲ್ಲ ಸುಳ್ಳು. ನಾನು ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿರುವಾಗ ನಾನು ಹಣಕಾಸಿನ ಮಂತ್ರಿ ಆಗಿದ್ದೆ. ಆಗ ಆದ್ವಿ ಮೆಡಿಕಲ್ ಕಾಲೇಜ್. ಹೆಲ್ತ್ ಮಿನಿಸ್ಟರ್ ಆಗಿದೆಯಲ್ಲ ನೀನು, ಹೆಲ್ತ್ ಮಿನಿಸ್ಟರ್ ಆಗಿ ಹಾಗೆ ಮಾಡಿದ್ವಿ. ಇದು ಬೇರೆಯವರೆಲ್ಲ ಮಾಡಿರೋದಲ್ಲ. ಇದು ಇವತ್ತೇನಾದರೂ ನೀರಾವರಿ ಯೋಜನೆಗಳಿಗೆ ಮೆಡಿಕಲ್ ಕಾಲೇಜ್ ಆಗಿದ್ರೆ, ಅಗ್ರಿಕಲ್ಚರ್ ಕಾಲೇಜ್ ಆಗಿದ್ರೆ, ಶುಗರ್ ಫ್ಯಾಕ್ಟರಿ ಉಳಿದಿದ್ರೆ ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಚೆಲುವರಾಯ ಸ್ವಾಮಿನೂ ಕೂಡ ಕಾರಣ ಅಂತಕ್ಕಂಥ ಮಾತು. ಅವರು ಕೃಷಿ ಮಂತ್ರಿಯಾಗಿ ಮಂಡ್ಯದವರಾಗಿ ಬಹಳ ಒಳ್ಳೆ ಕೆಲಸ ಕೃಷಿ ಇಲಾಖೆಯಲ್ಲಿ ಮಾಡ್ತಾ ಇದ್ದಾರೆ. ಅವ್ರು ಇನ್ನೂ ಒಳ್ಳೆಯ ಕೆಲಸ ಮಾಡಲಿ ಅಂತೇಳಿ ನಾವೆಲ್ಲ ಅವ್ರಿಗೆ ಬೆಂಬಲ ಕೊಡೋಣ. ಇಡೀ ರಾಜ್ಯದ ಜನ ಮೆಚ್ಚಿರ್ತಕ್ಕಂಥ ಕೆಲಸವನ್ನು ಮಾಡೋಣ. ಆಮೇಲೆ ನಾನು ಮಂಡ್ಯದಲ್ಲಿ ಇವತ್ತು ಅನೇಕ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮಾಡ್ತಕ್ಕಂಥ ಅಡಿಗಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಇವತ್ತು DCC ಬ್ಯಾಂಕ್ ಅದಕ್ಕೆ ಇಲ್ಲಿವರೆಗೆ ಒಂದು ಆಡಳಿತ ಭವನ ಇರಲಿಲ್ಲ. ಆ ಆಡಳಿತ ಭವನಕ್ಕೆ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದೇವೆ. ಇದು ಕೂಡ ಇವರೆಲ್ಲರ ನಮ್ಮ ಸರ್ಕಾರದ ಅವಧಿನಲ್ಲೇ ಆಗಿರ್ತಕ್ಕಂಥದ್ದು. ಚಂದ್ರಶೇಖರ್ ಗೊತ್ತಾಯ್ತೇನಪ್ಪ? ಎಲ್ಲ ಮಾಡಿರ್ತಕ್ಕಂಥದ್ದು ನಾವೇ. ಸೊ
ಈ ಸಾರಿ ನೀರಾವರಿಗೂ ಹೆಚ್ಚು ಹಣ ಕೊಟ್ಟಿದ್ದೀನಿ. ನಾನಾ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಮಳವಳ್ಳಿ ಭಾಗಕ್ಕೂ ಕೂಡ ಕೊಟ್ಟಿದ್ದೀವಿ, ಮಂಡ್ಯಕ್ಕೂ ಕೊಟ್ಟಿದ್ದೀವಿ, ನಾಗಮಂಗಲಕ್ಕೂ ಕೊಟ್ಟಿದ್ದೀವಿ, ಕೇರ್ಪೇಟೆಗೆ ಕೊಟ್ಟಿದ್ದೀವ, ಅದಕ್ಕೂ ಕೊಟ್ಟಿದ್ದೀವಿ, ಎಲ್ಲಕ್ಕೂ ಕೂಡ ಕೊಟ್ಟಿದ್ದೀವಿ. ಸೊ ನಾನು ಯಾಕೆ ಮಂಡ್ಯ ಜಿಲ್ಲೆ ಜನ ಸ್ವಲ್ಪ ಒಟ್ಟಾಗಿ ಕಾಣಿಸೋದು ಕೂಡ ಅವರೆಲ್ಲರೂ ಕೂಡ ಕೃಷಿಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರು, ಮತ್ತೆ ಈ ನಾಡಿನ ಜನರಿಗೆ ಕೃಷಿ ಉತ್ಪನ್ನಗಳನ್ನ ಮಾಡಿ ಅವರು ರೈತರ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ. ಅವರು ಮಂಡ್ಯ ಅಭಿವೃದ್ಧಿ ಆದರೆ ಹೆಚ್ಚು ಕೃಷಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ನೀವು ಅನ್ನದಾತರು, ಮಂಡ್ಯದವರು ಮತ್ತೆ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಜನರು ಇದ್ದಾರಲ್ಲ, ಅವರೆಲ್ಲ ಅನ್ನದಾತರು. ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ ಆಹಾರ ಉತ್ಪಾದನೆ ಅಷ್ಟೊಂದು ಇರಲಿಲ್ಲ. ನಾವು ಬೇರೆ ದೇಶದವ್ರ ಹತ್ರ ನಮ್ಮ ದೇಶದ ಜನರಿಗೆ ಅನ್ನ ಕೊಡ್ಲಿಕ್ಕೋಸ್ಕರವಾಗಿ ಬೇರೆ ದೇಶದವ್ರ ಹತ್ರ ಮರಳೋಡ್ಕೊಂಡು ನಿಂತ್ಕೋಬೇಕಾದಂಥ ಪರಿಸ್ಥಿತಿ. ಇವತ್ತು ನಾವು ಆಹಾರ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನ ಸಾಧಿಸಿದ್ದೇವೆ. ಇವತ್ತು 140 ಕೋಟಿಗೂ ಹೆಚ್ಚು ಜನರಿದ್ದಾರೆ ದೇಶದಲ್ಲಿ. ಈ 140 ಕೋಟಿ ಜನರಿಗೂ ಕೂಡ ನಾವು ಸ್ವಾವಲಂಬನೆಯನ್ನ ಸಾಧನೆ ಮಾಡಿ ಎಲ್ಲರಿಗೂ ಊಟ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ದೀವಿ. ಕರ್ನಾಟಕ ಒಂದರಲ್ಲೇ ಕಳೆದ ವರ್ಷ ಮುಂಗಾರು 148 ಲಕ್ಷ ಮೆಟ್ರಿಕ್ ಟನ್ ಆಹಾರ ಉತ್ಪಾದನೆಯನ್ನ ಕರ್ನಾಟಕ ರಾಜ್ಯದಲ್ಲಿ ಮಾಡಿದ್ದೇವೆ. ನಾವು 149 ಗುರಿ ಇಟ್ಕೊಂಡಿದ್ದು, ಅದು 148 ಸಾಧನೆ ಮಾಡಿದ್ದೀವಿ. ಅದು ಒಳ್ಳೆ ಮಳೆ ಬೆಳೆ ಆಯಿತು. ಎಲ್ಲ ಕೆರೆ ಕಟ್ಟೆಗಳೆಲ್ಲ ತುಂಬಿದ್ದು, ಜಲಾಶಯಗಳೆಲ್ಲ ತುಂಬಿದ್ದು. ಈ ಸಾರಿನೂ ಕೂಡ ಉತ್ತಮವಾದ ಮಳೆ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಬಿಜೆಪಿಯವರು ಹೇಳ್ತಾ ಇದ್ರು ಸಿದ್ದರಾಮಯ್ಯ ಕಾಲು ಕೂಡ ಚೆನ್ನಾಗಿಲ್ಲ, ಈಗೆಂತಪ್ಪ ಚೆನ್ನಾಗಿದೆ, ಕಾಲು ಕೂಡ ಚೆನ್ನಾಗಿಲ್ಲ, ಸಿದ್ದರಾಮಯ್ಯ ಕಾಲು ಕೂಡ ಚೆನ್ನಾಗಿಲ್ಲ. ಯಾಕಂದ್ರೆ ಅವರು ಯಾರು ಕೂಡ ಬಿಜೆಪಿಯವರು ಇದ್ದಾರಲ್ಲ, ಬಡವರ ಪರವಾಗಿಲ್ಲ, ದಲಿತರ ಪರವಾಗಿಲ್ಲ, ಹಿಂದುಳಿದವರ ಪರವಾಗಿಲ್ಲ, ಅಲ್ಪಸಂಖ್ಯಾತರ ಪರವಾಗಿಲ್ಲ, ರೈತರ ಪರವಾಗಿಲ್ಲ, ಮಹಿಳೆಯರ ಪರವಾಗಿಲ್ಲ. ಇದು ಅವರ ಇತಿಹಾಸ. ಈಗ ಅವರು ಎಲ್ಲರ ಬಗ್ಗೆ ಮಾತಾಡ್ತಾರೆ, ಆದ್ರೆ ಯಾರ ಬಗ್ಗೆನೂ ಕೂಡ ಕಾರ್ಯಕ್ರಮಗಳನ್ನು ಮಾಡಲ್ಲ. ಸಾಮಾಜಿಕ ನ್ಯಾಯ ಪರವಾಗಿರ್ತಕ್ಕಂಥ ಜನರಲ್ಲ. ಇವತ್ತು ನಮ್ಮ ಗ್ಯಾರಂಟಿ ಯೋಜನೆಗಳಿದ್ದಾವಲ್ಲ, ಆ ಗ್ಯಾರಂಟಿ ಯೋಜನೆಗಳೆಲ್ಲ ಟೀಕೆ ಮಾಡ್ತಾ ಇದ್ದಾರೆ. ಟೀಕೆ. ಇವತ್ತು ನಾವು 52,000 ಕೋಟಿ ರೂಪಾಯಿಗಳನ್ನು ಕಳೆದ ವರ್ಷ ಖರ್ಚು ಮಾಡಿದ್ವಿ. 52,000 ಕೋಟಿ ರೂಪಾಯಿಗಳು. ಈ ವರ್ಷ 50,018 ಕೋಟಿ ರೂಪಾಯಿಗಳನ್ನ ಬಜೆಟ್ ನಲ್ಲಿ ಇಟ್ಟಿದೆ. 50,018 ಕೋಟಿ. ಇನ್ನೂ ಸಾಲದಿದ್ರೆ ಸಪ್ಲಿಮೆಂಟರಿ ಎಸ್ಟಿಮೇಟ್ ನಲ್ಲಿ ಕೊಡ್ತಕ್ಕಂಥದನ್ನ ಮಾಡ್ತೀವಿ. ಇದಲ್ಲದೇನೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ, ಅಂದ್ರೆ ಆಸ್ತಿ ಸೃಜನೆ ಮಾಡತಕ್ಕಂಥ ಕಾರ್ಯಕ್ರಮಗಳಿಗೆ 83,000 ಕೋಟಿ ರೂಪಾಯಿಗಳನ್ನ ಈ ವರ್ಷ ಖರ್ಚು ಮಾಡ್ತಾರೆ. ಕಳೆದ ವರ್ಷ ನಾವು ಖರ್ಚು ಮಾಡಿದ್ದು 53,000 ಕೋಟಿ. ಈ ವರ್ಷ 83,000 ಕೋಟಿ. ಅಂದ್ರೆ
ಸುಮಾರು 30,000 ಕೋಟಿಗೂ ಹೆಚ್ಚು ಒಂದು ವರ್ಷದಲ್ಲಿ ಹೆಚ್ಚು ಮಾಡಿದೆ. ಯಾಕಂದ್ರೆ ಬಿಜೆಪಿಯವರು ಹೇಳ್ತಾರೆ ದುಡ್ಡಿಲ್ಲ, ಗ್ಯಾರಂಟಿ ಯೋಜನೆಗಳನ್ನು ಮಾಡಿಬಿಟ್ಟು ದುಡ್ಡೆಲ್ಲ ಖರ್ಚಾಗ್ತದೆ, ಖಜಾನೆ ಖಾಲಿ ಆಗ್ತದೆ, ಕರ್ನಾಟಕ ಸರ್ಕಾರ ಪಾಪರ ಆಗ್ತದೆ. ಹೇಳೋದು ಯಾರು ಹೇಳೋದು? ಬಿಜೆಪಿ. ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ 83,000 ಕೋಟಿ ರೂಪಾಯಿಗಳನ್ನು ಸುಮಾರು 135 ಕೋಟಿ ಅಭಿವೃದ್ಧಿಗೋಸ್ಕರ ಖರ್ಚು ಮಾಡ್ತಾರೆ. 135 ಕೋಟಿ ಅಭಿವೃದ್ಧಿ ಖರ್ಚು ಮಾಡ್ತೀವಿ. ಪಾಪರಾಗಿದ್ದ ಸರ್ಕಾರ ಖರ್ಚು ಮಾಡಕ್ ಸಾಧ್ಯನಾ? 135,000 ಕೋಟಿ, 135, 1,35,000 ಕೋಟಿ, 1,35,000 ಕೋಟಿ ಖರ್ಚು ಮಾಡ್ತಾ ಇದ್ದೀವಿ. ಅದೇನೇ ಇರಲಿ, ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ.